ತಾವು ಅಧಿಕಾರಕ್ಕೆ ಬರೋ ಮುಂಚೆ ರಾಜ್ಯದ ಜನತೆಯನ್ನು ಮತ ಕೇಳುವಂಥ ಒಂದು ಪ್ರವಾಸ ಮಾಡೋ ಸಂದರ್ಭದಲ್ಲಿ ಭಾಳ ದೊಡ್ಡ ಒಂದು ಭರವಸೆಯನ್ನು ಕೊಟ್ಟಿದ್ರಿ. ಭೂಗಳ್ರಿಗೆ ಅದಿರುಗಳ್ರಿಗೆ ಜೈಲಿಗೆ ಹಾಕ್ಸ್ತೀನಿ ಅಂತ. 2.5 ವರ್ಷ ಆಯಿತು, ಇದುವರೆಗೆ ಒಬ್ಬರು ಜೈಲಿಗೆ ಹೋದ ಉದಾಹರಣೆ ಇಲ್ಲ. ನೋಡಿ, ಅವ್ರ ಕಾಲದಲ್ಲಿ ಈ ಭೂ ಕಬಳಿಕೆ ಏನು ಮಾಡ್ಕೊಂಡಿದ್ರು, ಜಮೀನನ್ನು ಒತ್ತುವರಿಯಾಗಿತ್ತು, ಅದನ್ನು ಬಿಡಿಸ್ಲಿಕ್ಕೆ ಆಗಲಿಲ್ಲ. ನಾವು ಬಂದ ಮೇಲೆ 4,800 ಎಕರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 4,800 ಎಕರೆ ಅದನ್ನು ಇವತ್ತು ತೆರವುಗೊಳಿಸಿದ್ದೀವಿ. ಎಲ್ಲೋ ಪ್ರಭಾವಿಗಳದನ್ನು ಕೆಲವು ಕಡೆ ಬಿಟ್ಬಿಟ್ಟಿದ್ದಾರೆ ಅನ್ನೋ ಆರೋಪಗಳು ಬರ್ತಾ ಇದೆ. ಇಟ್ಸ್ ನಾಟ್ ಕರೆಕ್ಟ್. ನಾವು ಯಾವ ಪ್ರಭಾವಿಗಳಿರ್ಬೋದು, ಅವ್ರಿಗೆ ಎಷ್ಟೇ ರಾಜಕೀಯ ಪ್ರಭಾವ ಇರ್ಬೋದು ಅಥವಾ ಇನ್ಯಾವುದೇ ಪ್ರಭಾವ ಇರ್ಬೋದು, ನಾವು ಯಾರನ್ನೂ ಕೂಡ ಸ್ಪೇರ್ ಮಾಡೋ ಪ್ರಶ್ನೆನೇ ಇಲ್ಲ, ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕಾನೂನಿನಲ್ಲಿ ತಪ್ಪು ಮಾಡಿರೋರಿಗೆ ನಾವು ಶಿಕ್ಷೆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, BJP ಮುಖಂಡರು ಈ BBMP ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಆರೋಪಗಳನ್ನ ನಿಮ್ಮ ಸರ್ಕಾರದ ಮೇಲೆ ಮಾಡಿದ್ರು. ಈ ಸರ್ಕಾರ ಟೇಕ್ ಆಫೇ ಆಗಲಿಲ್ಲ, ಸಿದ್ದರಾಮಯ್ಯನವರು ಕಾಲಹರಣ ಮಾಡಿಬಿಟ್ರು, ಚುನಾವಣೆ ಇದರಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಿದರು, ಈ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದೂ ಆಗಿಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. BJP ಅವ್ರ ಕಾಲದಲ್ಲಿ ಏನೂ ಅಭಿವೃದ್ಧಿನೇ ಆಗಲಿಲ್ಲ ನಗರ ಪಾಲಿಕೆಯಲ್ಲಿ. BJP ಅವ್ರ ಸರ್ಕಾರದಲ್ಲಿದ್ದರೂ ಕೂಡ ಏನೂ ಅಭಿವೃದ್ಧಿ ಮಾಡಲಿಲ್ಲ. ಹಾಗಾದರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲವರೆಲ್ಲ ಯಾಕೆ ಜೈಲಿಗೆ ಹೋದರು? ನಮ್ಮ ಸರ್ಕಾರದ ಮೇಲೆ ಯಾವುದಾದ್ರು ಒಂದು ಹಗರಣ ಇದೆಯಾ? ಟೇಕ್ ಆಫ್ ಆಗಿಲ್ಲ ಅಂತನ್ನೋದಾದರೆ ಇವತ್ತು 1,08,00,000 ಜನರಿಗೆ, BPL ಕುಟುಂಬಗಳಿಗೆ ಅಕ್ಕಿ ಕೊಡ್ತಾ ಇರೋದು ಸುಳ್ಳ? ಬಡವರು ಸಾಲ ಮನ್ನಾ ಮಾಡೋದು ಸುಳ್ಳ? ಹಾಲು ಕೊಡ್ತಾ ಇರ್ತಕ್ಕಂಥದ್ದು ಕ್ಷೀರಭಾಗ್ಯದ ಮೂಲಕ ಹಾಲು ಕೊಡ್ತಾ ಇರೋದು ಸುಳ್ಳ? 3 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಕೊಡ್ತಾ ಇರ್ತಕ್ಕಂಥದ್ದು ಸುಳ್ಳ? ಇವತ್ತು ನೀರಾವರಿ ಇಲಾಖೆಯಲ್ಲಿ ಪ್ರತಿ ವರ್ಷ 10,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಸುಳ್ಳ? PWನಲ್ಲಿ ಇವತ್ತು 7,000-8,000 ಕೋಟಿ ಖರ್ಚು ಮಾಡ್ತಾಯಿದ್ದು ಅದು ಸುಳ್ಳ? ಟೇಕ್ ಆಫ್ ಆಗಿಲ್ಲ ಅಂದರೆ ಹೆಂಗೆ ಹೇಳ್ತಾರೆ? ಅದು ರಾಜಕೀಯ ಪ್ರೇರಿತವಾದದ್ದು, ಪೊಲಿಟಿಕಲಿ ಮೋಟಿವೇಟೆಡ್. ಮುಖ್ಯಮಂತ್ರಿಗಳು ತಮ್ಮ ಸಚಿವಾಲಯದ ಅಧಿಕಾರಿಗಳ ಆಯ್ಕೆ ಮತ್ತು ಕ್ಯಾಬಿನೆಟ್ ಟೀಮ್ನ ಕಟ್ಕೊಳ್ಳೋದ್ರಲ್ಲಿ, ಒಳ್ಳೆ ಸಮರ್ಥ ತಂಡವನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾದರು ಅನ್ನೋದು ಕಾಂಗ್ರೆಸ್ನೊಳಗಿನ ಆರೋಪ. ಕಾಂಗ್ರೆಸ್ನಲ್ಲಿ ಯಾರೂ ಮಾತಾಡೋದಿಲ್ಲ. ಕಾಂಗ್ರೆಸ್ನಲ್ಲಿ ಯಾರೂ ಈ ಥರದ ಮಾತುಗಳಾಡೋದಿಲ್ಲ. ಯಾರೋ ಅಸಮಾಧಾನ ಯಾವುದಾದ್ರು ಬೋರ್ಡು ಕಾರ್ಪೊರೇಷನ್ ಸಿಗ್ತಿಲ್ಲ ಅಂತ ಯಾರು ಒಬ್ಬರು ಇಬ್ಬರು ಆ ಥರ ಮಾತಾಡಿರ್ಬೋದು ಹೊರತು. ಆದರೆ ಕಾಂಗ್ರೆಸ್ನಲ್ಲಿ ನಮ್ಮ ಆಡಳಿತದ ವೈಖರಿಯಿಂದ ಸಮಾಧಾನ ಇದೆ, ಸಂತೃಪ್ತಿ ಇದೆ. ಕಳೆದ 2.5 ವರ್ಷದ ಅವಧಿಯಲ್ಲಿ ತಾವು ಕೈಗೊಂಡ ಕೆಲವು ತಪ್ಪು ನಿರ್ಧಾರಗಳು ನಿಮ್ಮನ್ನು ಹೈರಾಣ ಮಾಡಿವೆ. ಉದಾಹರಣೆಗೆ ಮೌಢ್ಯ ನಿಷೇಧ ವಿಧೇಯಕದಿಂದ ಹಿಡಿದು ಲೋಕಾಯುಕ್ತಕ್ಕೆ ಲೋಕಾಯುಕ್ತದಲ್ಲಿ ಕಾರ್ಯನಿರ್ವಹಿಸ್ತಿದ್ದಂತಹ ರಿಯಾಜ್ ಅನ್ನೋರನ್ನ ಪ್ರಮೋಟ್ ಮಾಡೋ ವಿಚಾರದಲ್ಲಿರ್ಬೋದು ತಾವು ತಪ್ಪು ನಿರ್ಧಾರಗಳನ್ನ ಕೈಗೊಂಡ್ರಿ. ಅದು ಸರ್ಕಾರದ ವರ್ಚಸ್ಸಿಗೆ, ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡಿವೆ ಅಂತ. ನಾವು ಯಾವುದೇ ಇಲ್ಲೀಗಲ್ ಆಗಿರ್ತಕ್ಕಂಥ ತೀರ್ಮಾನಗಳನ್ನು ಮಾಡಿಲ್ಲ. ಮೌಢ್ಯ ನಿಷೇಧ ಕಾಯ್ದೆ ಇದೆಯಲ್ಲ, ಅದನ್ನು ನಾವು ಕಾಯ್ದೆನೇ ಮಾಡಿರಲಿಲ್ಲ. ಲಾ ಯೂನಿವರ್ಸಿಟಿಯವರು ಅದು ಒಂದು ಕರಡನ್ನು ಕೊಟ್ಟಿದ್ದರು. ಅದು ಸಾರ್ವಜನಿಕವಾಗಿ ಚರ್ಚೆ ಆಯಿತು ಅಷ್ಟೇ. ನಾವು ಚರ್ಚೆ ಆಗಲಿ ಅಂತ ಬಿಟ್ಟು ನಾವೆಲ್ಲಿ ಕಾನೂನು ಮಾಡಿದ್ವು, ಅದನ್ನು ಮಾಡೇ ಇಲ್ಲ. ಅದರಿಂದ ತಪ್ಪು ನಿರ್ಧಾರ ಎಲ್ಲಿ ಬರ್ತದೆ? ಒಂದು, ಆ ರಿಯಾಜನವರು ಲೋಕಾಯುಕ್ತದಲ್ಲಿದ್ದಂಥ ರಿಯಾಜನವರಿಗೆ ಲೋಕಾಯುಕ್ತರು ಶಿಫಾರಸು ಮಾಡಿದರು, ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ ಅಷ್ಟೇ. ಚೀಫ್ ಸೆಕ್ರೆಟರಿ ಮತ್ತು ಲೋಕಾಯುಕ್ತವರು ಅವರು ಶಿಫಾರಸು ಮಾಡಿದರು. ಸರ್, DPR ಮತ್ತು ನೀವೇ ಹೊಣೆ ಹೊತ್ತಿರೋ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬೇಡ, ಅದು ಆ ರೀತಿಯ ಶಿಫಾರಸನ್ನು ಕಳಿಸ್ಬೇಡಿ ಅನ್ನೋ ಟಿಪ್ಪಣಿ ಹಾಕಿದ್ರು. ಅದರಲ್ಲಿ ಯಾರು? DPR ಮತ್ತು FD ಇಂದ. ನಾನು ಹೇಳಿದ್ನಲ್ಲ, ಲೋಕಾಯುಕ್ತನೇ ಕಳಿಸಿದ್ರು, ಅದು ಶಿಫಾರಸು ಮಾಡಿ ಕಳಿಸಿದರು. ಅದ್ರ ಮೇಲೆ ಚೀಫ್ ಸೆಕ್ರೆಟರಿ ಅದನ್ನು ಶಿಫಾರಸು ಮಾಡಿ ಕಳಿಸಿದ್ರು, ಅದ್ರ ಮೇಲೆ ಶಿಫಾರಸು ಮಾಡಿ ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೆ. ಇದು ಒಂದು. ಈಗ ಜಾಫರ್ನ ನಾವು ಮಾಡಿರ್ತಕ್ಕಂಥದ್ದು ಆ್ಯಕ್ಟ್ನಲ್ಲೇ ಇದೆ. ಐದರ ಡಿಸ್ಟ್ರಿಕ್ಟ್ ಜಡ್ಜ್ ಕ್ಯಾಡರ್ನವರು ಅಥವಾ IAS ಆಫೀಸರ್ ಹಾಕ್ಬೋದು ಅಂತಿದೆ. IAS ಆಫೀಸರ್ ಹೊರಗಡೆ ಏನು ಮಾತಿದೆ ಗೊತ್ತಾ ಸರ್? ಇವರೆಲ್ಲ ಅಧಿಕಾರಿಗಳು ಈಗ ಸಿಗಾಕೋತಾ ಇದ್ದಾರೆ, ಒಬ್ಬೊಬ್ಬರಾಗಿ ಅವ್ರನ್ನ ಬಚಾವ್ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ನೇಮಕ ಮಾಡಿದ್ರು ಅಂತ. ನಾವ್ಯಾರನ್ನ ಬಚಾವ್ ಮಾಡಬೇಕಾಗಿದೆ? ನಾವು ಯಾರಿಗೂ ರಕ್ಷಣೆ ಮಾಡಬೇಕಾಗಿಲ್ಲ, ಯಾರನ್ನೂ ಬಚಾವ್ ಮಾಡಬೇಕಾಗಿಲ್ಲ.
ಅಲ್ಲಿ ಅವಕಾಶ ಇದೆ ಕಾನೂನಲ್ಲಿ, ಅದಕ್ಕೋಸ್ಕರ ಹಾಕಿದ್ದೀವಿ. ಸರ್ ಇದೊಂದೇ ವಿಚಾರ ಅಲ್ಲ, ಸಂತೋಷ್ ಲಾಡ್ಗೆ ಅನ್ವಯ ಆಗೋ ವಿಚಾರ ಡಿ ಕೆ ಶಿಗಾಗಲ್ಲ, ಬೇಗ ಅವ್ರಿಗಾಗಲ್ಲ. ಏನು ಬೇಕು ಅವ್ರ ಮೇಲೆ ಏನಿದೆ ಆರೋಪಗಳಿದ್ದಾವೆ, ಅವ್ರ ಮೇಲೂ ಗಂಭೀರವಾದ ಆರೋಪ. ಯಾವ ಆರೋಪಗಳು ಇಲ್ಲ, ಯಾವ ಆರೋಪನೂ ಕೂಡ ದಾಖಲಾತಿ ಮೂಲಕ ಇಟ್ಟಿಲ್ಲ ಇವತ್ತಿನವ್ರಿಗೆ. ಅದರಿಂದ ಅವ್ರ ಮೇಲೆ ಆರೋಪಗಳು ಬರೀ ಆರೋಪಗಳಷ್ಟೇ. ಸರ್ ಕಳೆದ 2.5 ವರ್ಷ ಮತ್ತು ಸಂತೋಷ್ ಲಾಡು ಅವ್ರನ್ನ ನಾವು ಡಿಸ್ಮಿಸ್ ಮಾಡಿದ್ದಲ್ಲ, ಇಲ್ಲ ಅವರೇ ವಾಲಂಟಿಯರ್ ರಾಜೀನಾಮೆ ಕೊಟ್ಟರು. ನನ್ನ ಮೇಲೆ ಆರೋಪ ಬಂದಿದೆ, ಅದರಿಂದ ನಾನು ಮುಂದುವರಿಯಲ್ಲ ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಬೇಡ ಕಣಪ್ಪ ಕಂಟಿನ್ಯೂ ಆಗ್ಬೋದು ಅಂತ ಹೇಳ್ಬೋದಿತ್ತು. ಅದನ್ನು ಹೇಳಿದ್ದೆ ನಾನು. ಬಟ್ ಆದರೂ ಅವರು ನಾನು ಆರೋಪ ಎಲ್ಲ ಮುಕ್ತ ಆದಮೇಲೆ ನಾನು ಬರ್ತೀನಿ, ಅಲ್ಲಿವರೆಗೆ ಬೇಡ ಅಂತ ಹೇಳಿದ್ರು. ಸರ್ ಕಳೆದ 2.5 ವರ್ಷದ ಅವಧಿಯಲ್ಲಿ ತಮ್ಮ ವಿರುದ್ಧ, ತಮ್ಮ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ನಿರಂತರವಾಗಿ ದಾಳಿಗಳನ್ನ ಮಾಡ್ತಾನೇ ಬರ್ತಾ ಇದ್ದಾರೆ. ಆದರೆ ಆ ಎಲ್ಲ ಇದಕ್ಕೂ ನಿಮ್ಮ ಕ್ಯಾಬಿನೆಟ್ ಕಲೀಗ್ಸು ಬಾಯಿ ಬಿಡ್ತಾ ಇಲ್ಲ ಸರ್. ತಾವೇ ಉತ್ತರ ಕೊಡುವಂಥ ಪರಿಸ್ಥಿತಿ ಅನೇಕ ಸಂದರ್ಭದಲ್ಲಿ. ಆಂಜನೇಯ ಅವರು ಕೆಲವೊಂದು ಸರಿ ಮಾತಾಡಿದ್ದು ಬಿಟ್ಟರೆ ಸೀನಿಯರ್ ಕಲೀಗ್ಸು ಮಾದೇವಪ್ಪ ಇರ್ಬೋದು, ಶ್ರೀನಿವಾಸ್ ಪ್ರಸಾದ್ ಇರ್ಬೋದು, ಡಿ ಕೆ ಶಿ ಇರ್ಬೋದು, ದೇಶಪಾಂಡೆ ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ಶಾಮನೂರು ಶಿವಶಂಕರಪ್ಪ ಅವ್ರು ಬರ್ಬೋದು, ಬಾಯಿ ಬಿಡ್ತಾ ಇಲ್ಲ ಸರ್. ಏನಿದ್ರು ಏನು ಸಮನ್ವಯ ಇಲ್ವಾ, ಅಥವಾ ತಮ್ಮ ಜೊತೆಗೆ ಬೇರೆ ಸಚಿವರು ವಿಶ್ವಾಸ? ಬಿ ಜೆ ಪಿಯವರು ಜೆ ಡಿ ಎಸ್ನವರು ಮಾಡ್ತಕ್ಕಂಥ ಆರೋಪಗಳು ಸುಳ್ಳು ಆರೋಪಗಳಿರೋದ್ರಿಂದ ಅವ್ರು ಮಾತಾಡ್ಲಿಕ್ಕೆ ಹೋಗಿಲ್ಲ. ಸುಳ್ಳು ಆರೋಪಗಳಿಗೆಲ್ಲ ಉತ್ತರ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂಥೇಳಿ ಮಾತಾಡೋಕ್ಕೆ ಹೋಗದೇ ಇರ್ಬೋದು. ಆದರೆ ಕೆಲವರೆಲ್ಲ ಮಾತಾಡಿದ್ದಾರೆ. ಬಟ್ ನಾನು ಮುಖ್ಯಮಂತ್ರಿಯಾಗಿ ಸರ್ಕಾರದ ಮೇಲೆ ಒಂದು ಆರೋಪ ಬಂದಾಗ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದರಿಂದ ಉತ್ತರ ಕೊಟ್ಟಿದ್ದೆ. ಸರ್ ಭಾಳ ನಿರ್ಲಿಪ್ತವಾಗಿದ್ದಾರೆ ಸರ್. ಯಾರು ತಮ್ಮ ಇದಕ್ಕೆ ಬರ್ತಾ ಇಲ್ಲ. ಹಿಂದೆ ತಾವು ಉಪಮುಖ್ಯಮಂತ್ರಿಗಳಾಗಿದ್ದಾಗ ನೋಡಿದ್ದೀರಿ. ಹಿಂದೆ ತಮ್ಮ ಕಾಂಗ್ರೆಸ್ ಪಕ್ಷ, ಜನತಾದಳ ಎಲ್ಲವೂ ಅಧಿಕಾರದಲ್ಲಿದ್ದಾಗ ತಮಗೂ ಗೊತ್ತಿದೆ. ಯಾವ ಸೀನಿಯರ್ ಮಿನಿಸ್ಟರ್ಸು ಮಾತಾಡಲ್ಲ ಸರ್. ಇಲ್ಲ, ಮಾತಾಡ್ತಾರೆ. ಅಸೆಂಬ್ಲಿ ಒಳಗಡೆ ಮಾತಾಡಿದ್ದಾರೆ, ಹೊರಗಡೆ ಮಾತಾಡಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾತಾಡಿದ್ದಾರೆ. ಬಟ್ ಇನ್ನೂ ಹೆಚ್ಚು ಮಾತಾಡಬೇಕು ಅನ್ನೋದು ನಿಜ. ಮಾತಾಡಬೇಕಾಗತ್ತೆ ಅಗತ್ಯ ಬಿದ್ದರೆ. ಸರ್ ಕಣ್ಣು ಕಾಣದವರು, ಕಿವಿ ಕೇಳಿಸ್ದವರು, ನಡೆಯೋಕ್ಕಾಗದೇ ಇದ್ದವರು, ವಿಧಾನಸೌಧಕ್ಕೆ ಬರದೇ ಇದ್ದವರು, ಜನರ ಕೈಗೆ ಸಿಗದೇ ಇದ್ದವರು, ಪಕ್ಷದ ಕಚೇರಿಗೆ ಬರದೇ ಇರೋ ಸಚಿವರು ಇನ್ನೂ ಎಷ್ಟು ದಿನ ಕ್ಯಾಬಿನೆಟ್ನಲ್ಲಿ ಕಂಟಿನ್ಯೂ ಆಯ್ತಾರೆ ಸರ್? ಈಗ ಅವರು ಕೆಲಸ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಮುಖ್ಯ. ಎಲ್ಲರೂ ಕೂಡ ನಮ್ಮ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಕೂಡ ಅವ್ರವ್ರು ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಮಾಡ್ತಾ ಇದ್ದಾರೆ. ಆರ್ ಯು ಹ್ಯಾಪಿ ವಿತ್ ಯುವರ್ ಕ್ಯಾಬಿನೆಟ್ ಕಲೀಗ್ಸ್? ಎಸ್, 100%. ಎಸ್, 100%. ಟೋಟಲಿ ಐ ಆಮ್ ಹ್ಯಾಪಿ ವಿತ್ ಮೈ ಕೊಲೀಗ್ಸ್. ಸರ್ ಹಂಗಾರೆ ಅಧಿಕಾರ ಭಾಗ್ಯದ ಆಕಾಂಕ್ಷಿಗಳ ಕಥೆ ಏನು ಸರ್? ಇಲ್ಲಿ ಇನ್ನು ನಾವು ಸಚಿವರಾಗಬೇಕು, ನಾವು ಈ ರಾಜ್ಯಕ್ಕೆ ಸೇವೆ ಸಲ್ಲಿಸಬೇಕು, ನಾವು ಸಿದ್ದರಾಮಣ್ಣವ್ರ ಜೊತೆ ಕೆಲಸ ಮಾಡೋ ಒಂದು ಸೌಭಾಗ್ಯ ಪಡ್ಕೋಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಮಂತ್ರಿಗಳಾಗಬೇಕು ಅಂತ ಅಂದ್ಕೊಂಡ್ರೆ ತಪ್ಪೇನಿಲ್ಲ. ಹಾಂ ಸರ್. ಮಂತ್ರಿಗಳು ಎಲ್ರಿಗೂ ಆಗೋಕ್ಕೆ ಅವ್ರಿಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ, ಎಲ್ಲರೂ ಆಗೋಕ್ಕೆ. ಆದರೆ ಇರ್ತಕ್ಕಂಥ ನಂಬರ್ ಒಳಗಡೆ ಮಾಡಬೇಕಲ್ಲ. 34 ನಂಬರ್ಗಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಅಷ್ಟರೊಳಗಡೆ ಮಾಡಬೇಕು. ಹಾಗಾಗಿ ಎಲ್ರಿಗೂ ಅರ್ಹತೆ ಇರೋರಿಗೆಲ್ರಿಗೂ ಅನೇಕ ಜನರಿಗೆ ಕೊಡಲಿಕ್ಕಾಗಲ್ಲ. ಸರ್ ತಾವು ಅನೇಕ ಸಂದರ್ಭದಲ್ಲಿ ಹೇಳ್ಕೊಂಬಂತೀರಿ, ಇಲ್ಲ ನಾವು ಕ್ಯಾಬಿನೆಟ್ ಪುನರ್ರಚನೆ ಮಾಡಿಬಿಡ್ತೀವಿ ಅಂತ. ಬಟ್ ಅದೇನೋ ಕಾಲ ಕೂಡು ಬರ್ತಾನೆ ಇಲ್ಲ ಸರ್ ಅದಕ್ಕೆ. ಇಲ್ಲ, ಈ ಸಾರಿ ಬಿಕಾಸ್ ಎಲೆಕ್ಷನ್ಗಳ ಮೇಲೆ ಒಂದಾದ ಮೇಲೆ ಒಂದು ಎಲೆಕ್ಷನ್ಗಳು ಬಂದವು. ಸೊ ಹಂಗಾಗಿ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಮುಗಿದ ಮೇಲೆ ಅದನ್ನು ಮಾಡ್ತೀವಿ. ಪುನರ್ರಚನೆನ ವಿಸ್ತರಣೆನ ಸರ್? ಎರಡೂ ಇರ್ತದೆ ಸರ್. ಎರಡು ಆಗಕ್ಕೆ ಸಾಧ್ಯ ಇಲ್ಲ, ಯಾವ್ದಾರ ಒಂದು ಆಗಬೇಕು. ಯಾವುದು? ಪುನರ್ರಚನೆ ಆಗುತ್ತಾ, ಈಗ ವಿಸ್ತರಣೆ ಆಗುತ್ತೆ ನೋಡ್ರಿ. ಖಾಲಿ ಇರೋದು ತುಂಬೋದಾ? ಇರೋರು ಕೆಲವರನ್ನು ತೆಗೆದಾಕಿ ಖಾಲಿ ಇರೋದನ್ನೂ ತುಂಬ್ತೀವಿ. ಕೆಲವು ಬದಲಾವಣೆಗಳು ಆಯ್ತವೆ. ನಿಮ್ಮ ಮಾತು ಕೇಳದೇ ಇದ್ದವರು, ಜನರು ಕೆಲಸ ಮಾಡದೇ ಇದ್ದವರು, ಅವ್ರನ್ನೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತೇಳಿ. ಹಾಗೇನಿಲ್ಲ, ನಮ್ಮ ಮಾತು ಎಲ್ಲರೂ ಕೇಳ್ತಾರೆ. ನಮಗೆ ಇಲ್ಲಿ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೋಆರ್ಡಿನೇಷನ್ ಇದೆ. ನಾವು ಒಂದು ಟೀಮಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ದೃಷ್ಟಿ ಸರಿ ಇಲ್ಲ ಅಂತ ತಾವು? ಯಾವುದು? ನಾವು ನೋಡೋ ದೃಷ್ಟಿ ಸರಿ ಇಲ್ಲ ಅಂತ. ನೀವೆಲ್ಲ ಪಾಪ ಒಳ್ಳೆ ದೃಷ್ಟಿಯಿಂದ ನೋಡ್ತೀರಿ, ಬೇರೆಯವ್ರು ನೋಡೋ ದೃಷ್ಟಿಗಳು ಸರಿ ಇಲ್ಲ, ವಿರೋಧ ಪಕ್ಷದವ್ರು ನೋಡೋ ದೃಷ್ಟಿ ಸರಿ ಇಲ್ಲ. ತಮ್ಮ ಹುಳುಕುಗಳನ್ನ ಮುಚ್ಕೊಳ್ಳಿಕ್ಕೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವ್ರ ವಿರುದ್ಧ ಸುಳ್ಳು ಮೊಕದ್ದಮೆಗಳನ್ನ ದಾಖಲು ಮಾಡಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಅವ್ರ ಮೇಲೆ FIR ಹಾಕ್ಸಿರೋದಲ್ಲ.